ನನ್ನ ಹೆಸರು ಪ್ರಭಾ ದಾಸರೆ ಅಂತ. ನಾನು ಹುಬ್ಬಳ್ಳಿಯಲ್ಲಿದ್ದೀನಿ. ನನ್ನ ಎಲ್ಲ ಗುರು ವೃಂದಕ್ಕೂ ಹಾಗೂ ಪತ್ರಿಜಿ ಗುರುಗಳಿಗೆ, ರಂಗನಾಥ್ ಗುರುಗಳಿಗೆ ಹೃದಯಪೂರ್ವಕ ನಮಸ್ಕರಿಸುತ್ತಾ, ಎಲ್ಲ ಹಿರಿಯ ಮಾಸ್ಟರ್ಗಳಿಗೂ ಹಾಗೂ ಕಿರಿಯ ಮಾಸ್ಟರ್ಗಳು ಪ್ರತಿನಿತ್ಯ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ಅತಿ ಸುಂದರವಾಗಿ, ಚೆನ್ನಾಗಿ, ನಿರೂಪಕಿಯರಾಗಿ ಕೆಲಸ ಮಾಡ್ತಿರೋದನ್ನು ನೋಡಿ ನನಗೆ ತುಂಬಾ ಆನಂದ ಅನಿಸುತ್ತದೆ. ನನ್ನ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಹಾಜರಾದ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಮಸ್ಕರಿಸುತ್ತಾ, ಬೆಳಿಗ್ಗೆ ನಮ್ಮ ಮಹಾವತಾರ್ ಫೌಂಡೇಶನ್ ಬೆಳಿಗ್ಗೆ ಏಳುವುದರಿಂದ ರಾತ್ರಿ ಮಲಗುವವರೆಗೂ ನಮಗೆ ಅನೇಕ ಪಾಠಗಳನ್ನ ಕಲಿಸ್ತಾ ಇದೆ. ಅದನ್ನು ನಾವು ಒಂದೊಂದನ್ನಾದರೂ ಅಳವಡಿಸಿಕೊಳ್ಳೋಣ ಅಂತ ನಾನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೇನೆ. ಅದರಲ್ಲಿ ಫಸ್ಟ್ ಆಗಿ ನಮ್ಮಲ್ಲಿ ಬ್ರಹ್ಮ ಮುಹೂರ್ತ ಟೈಮ್ದಲ್ಲಿ ಸುಭದ್ರಾ ಮೇಡಮು, ಸಣ್ಣಗೌಡರು ಮತ್ತು ಪಡಿಯಪ್ಪ ಅವರು ದಿನನಿತ್ಯ ಶೂನ್ಯ ಧ್ಯಾನವನ್ನು ಮಾಡಿಸ್ತಾರೆ. ಅದು ಕೂಡ ಅನುಕೂಲಕರವಾದ, ಎಲ್ಲರೂ ಅದನ್ನ ಆ ಧ್ಯಾನದಲ್ಲಿ ಪಾಲ್ಗೊಳ್ಬೇಕಂತ ಕೇಳ್ಕೊತೀನಿ. 5:30ರಿಂದ ಯೋಗಾಸನ ಮತ್ತು ಪ್ರಾಣಾಯಾಮ ಕಲಿಸುವಂತ ಹೇಮಾ ಮೇಡಮ್ ಅವರು ಮತ್ತು ನಾನು ಈ 5:30ರಲ್ಲಿ ಪ್ರತಿ ಶುಕ್ರವಾರ ಕುಂಡಲಿ ಯೋಗ ಬಗ್ಗೆ ಹೇಳ್ಕೊಡ್ತಾರಲ್ಲ, ಅದನ್ನಂತೂ ಅವಶ್ಯವಾಗಿ ನಾನು ಶುಕ್ರವಾರ ಹಾಜರಾಗಿರುತ್ತೇನೆ. ಆಮೇಲೆ ಧ್ಯಾನ ಮಾಡಿಸುವ ನಂದಾ ಮೇಡಮ್ ಅವರಿಗೂ ಕೂಡ ಹೇಮಾ ಮಾಡೋರಿಗೆ ಕೃತಜ್ಞತೆಗಳನ್ನು ಈ ಮೂಲಕ ನಾನು ಸಲ್ಲಿಸ್ತೇನೆ. ಧ್ಯಾನ ಮಾಡಿಸುವ ನಂದಾ ಮೇಡಮ್ ಮತ್ತು ವೇದಾವತಿ, ಯಶೋದೆ ಮೇಡಮ್, ಇನ್ನು ಯಾರ್ಯಾರು ಇದ್ದಾರೋ, ಉಮಾ ಮೇಡಮ್, ಇವ್ರಿಗೆಲ್ಲರಿಗೂ ಕೂಡ ನಮಸ್ತಾನೆ. ಹಾಸ್ಯ ಚಟಾಕಿ ಹರಿಸುವಂತ ರಂಗಜ್ಜಿ ಅಶ್ವಿನಿ ಅವರಿಗೂ ಕೂಡ ವಂದನೆಗಳು. ನಗು ನಗುತ್ತಾ ಆಹ್ವಾನ ಮಾಡುವ ಗೀತಾ ಮೇಡಮು, ಆಮೇಲೆ ಮಡಿಕೇರಿ ಶಿಸ್ತಿನ ಸಿಪಾಯಿಯಾದ ರೇವತಿ ಮೇಡಮ್ ಅವರಿಗೂ ನಮಸ್ಕರಿಸುತ್ತಾ, ಈ ರೀತಿ ಎಲ್ಲರೂ ಜ್ಞಾನ ಬಂಧುಗಳಾಗಿ ಧ್ಯಾನವನ್ನು ಹಚ್ಚುತ್ತಾ ಹಾಗೂ ಅವರವರ ಕರ್ತವ್ಯಗಳನ್ನ, ಅವರ ಅನುಭವಗಳನ್ನು ಕೂಡ ಚೆನ್ನಾಗಿ ಇಲ್ಲಿದೆ ಹಂಚುತ್ತಿರೋದು ನಾನು ಎಲ್ಲರಿಗೂ, ಈ ಎಲ್ಲಾ ಆತ್ಮ ಬಂಧುಗಳಿಗೂ ಪುನಃ ನಮಸ್ಕರಿಸುತ್ತೇನೆ. ಇಲ್ಲಿ ನಾವು ಪ್ರತಿನಿತ್ಯ ನಮ್ಮ ರಂಗನಾಥ್ ಗುರುಗಳು ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾಗಿದ್ದು ನಮ್ಗೆಲ್ಲ ಹೊಸ ಹೊಸ ಜ್ಞಾನವನ್ನು ದಿನನಿತ್ಯ ನೀಡುತ್ತಾರೆ. ಅವರಲ್ಲಿ ಅದೇ ಹೇಳಿದಲ್ಲ, ನಾನು ಬೆಳಗ್ಗೆ 7ರಿಂದ ರಾತ್ರಿ ಮಲಗುವವರೆಗಂತ ನಮ್ಮ ರೇವತಿ ಮೇಡಮು ಧ್ಯಾನ ಮಾಡಿ ಮಲಗಿಸ್ತಾರ. ಇಲ್ಲಿ ನಮ್ಗೆ ರಂಗನಾಥ್ ಗುರುಜಿಯವರು ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳಿ ಅದನ್ನು ಕೂಡ ನಮ್ಗೆ ಮೊದ್ಲೇ ಹೇಳಿದ್ರು. ಅಲಾರಾಮ್, ಸಬ್ ಕಾನ್ಶಿಯಸ್ ಅಲಾರಾಮ್ ಅಂದು ಇದನ್ನು ಕೂಡ ನಮ್ಗೆ ಕಲಿಸ್ಕೊಟ್ಟಿದ್ದಾರೆ. ಯಾವ್ದಂದ್ರೆ ಈ ರೀತಿ ನಾವು ಧ್ಯಾನ ಮುದ್ರೆಯಲ್ಲಿ ಇಟ್ಕೊಂಡು ನಿದ್ರೆ ಬರುವ ಸಮಯದಲ್ಲಿ ಮಲಗಿದಾಗ, ಮಲಗಿ ನಿದ್ರೆ ಇನ್ನು ಬರುತ್ತಾ ಇದೆ ಅಂತ ತಿಳ್ಕೊಂಡಾಗ ಅವಾಗ ಈ ಧ್ಯಾನ ಮುದ್ರೆ ಇಟ್ಕೊಂಡು ಈ ರೀತಿ ಈ ಬಲಗೈ ಹೆಬ್ಬೆರಳಿನಿಂದ ಈ ರೀತಿ ನಾವು ಯಾವ ಸಮಯಕ್ಕೆ ಏಳಬೇಕು ಅನ್ನೋದನ್ನ ನಾವು ಅದನ್ನ ಬರೆದು ಅಥವಾ ಮನಸ್ಸಿನಿಂದನೂ 4 ಸಲ ಹೇಳಿ, ನಮ್ಮ ಮನಸ್ಸಿನಿಂದ ಹೇಳಿದ್ರೆ 3:30 ಅಥವಾ 3:45, ಯಾರು 8 ಗಂಟೆ ಅಂತ ಬರೆಯೋದು ಬೇಡ. ಅಷ್ಟರಲ್ಲಿ ನಾವು 4 ಗಂಟೆ ಅಂತ ಹೇಳ್ಕೊಂಡು ಬರ್ಕೊಂಡು ನಾವು ಅದನ್ನ ಹೇಳೋದನ್ನು ನಾವು ಇಲ್ಲಿ ಈ ಸಂಸ್ಥೆಯಿಂದ ನಾನು ಅದನ್ನು ಕೂಡ ಕಲ್ತಿದ್ದೇನೆ ಅಂತ ಹೇಳ್ಬೋದು. ಆಮೇಲೆ ಧ್ಯಾನ ಮಾಡ್ಬೇಕಾದ್ರೆ ನಮ್ಗ ಆರೋಗ್ಯ ಸರಿ ಇದ್ರೇನ ಮಾತ್ರ ಧ್ಯಾನ ಮಾಡಕ್ ಸಾಧ್ಯ ಆಗ್ತದೆ. ಅದು ಆರೋಗ್ಯನೂ ಸರಿ ಇಲ್ಲ ಅಂದ್ರೆ ನಾವು ಏನೇನೂ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಭೌತಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಅನೇಕ ಪ್ರಯೋಜನ ಪಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ನಾವು ನಮ್ಮ ವೇದಿಕೆಯಲ್ಲಿ ಹೇಳುವಂತ ಯೋಗಾಸನ, ಪ್ರಾಣಾಯಾಮ, ಸಾತ್ವಿಕ ಆಹಾರ, ಸ್ವರ ವಿಜ್ಞಾನ ಮತ್ತು ಮುದ್ರಾ ವಿಜ್ಞಾನ ಇವುಗಳಲ್ಲಿ ಯಾವ್ದಾದ್ರೂ ಒಂದೊಂದು ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅಂತ ನಾನು ಹೇಳಬಲ್ಲೆ. ಅದೇ ರೀತಿ ನಾನಂತೂ ಬೆಳಿಗ್ಗೆ ಎದ್ದ ಕಡೆ ಇದು ಹೇಳಿದಲ್ಲ, ಬ್ರಹ್ಮಮುಹೂರ್ತ ಧ್ಯಾನದಲ್ಲಿ ಮಾಡ್ಬೋದು ಅಥವಾ ಇದು ಕುಂಡಲಿ ಧ್ಯಾನ ಮಾಡ್ಬೋದು. ಆಮೇಲೆ ಸ್ವರ ವಿಜ್ಞಾನವನ್ನು ಕೂಡ ನಾವು ಹೇಳ್ಕೊಟ್ಟಿದ್ದಾರೆ. ಅದನ್ನ ಬೆಳಿಗ್ಗೆ ನಾವು ಮುಂದೆನೆ ಹೇಳ್ತೀವಿ. ಇಷ್ಟೆಲ್ಲಾನು ಯಾವ ವಿದ್ಯಾರ್ಥಿ, ಯಾವ ಸಂಸ್ಥೆಯಲ್ಲೂ ನಮ್ಗೆ ಕಲಿಸ್ಕೊಡೋದಿಲ್ಲ. ಹೇಳ್ಬೇಕಾದ್ರೆ ನಾವು ಸ್ವರ ವಿಜ್ಞಾನವನ್ನು, ನಮ್ಮ ಸ್ವರ ಯಾವ ಕಡೆ ಇದೆ ಅಂತ ನೋಡ್ಕೊಂಡು ನಾವು ಎದ್ದಿದ್ದಾದ್ರೆ ನಮ್ಮ ಕಾರ್ಯಗಳೆಲ್ಲವೂ ಸಕ್ಸಸ್ ಆಗ್ತಾವಂತ ಹೇಳ್ಬಲ್ಲೆ. ಆರೋಗ್ಯವು ಔಷಧಿಯಿಂದ ಎಂದಿಗೂ ಬರುವುದಿಲ್ಲ. ಶಾಂತಿಯುತ ಮನಸ್ಸು, ಒಳ್ಳೆಯ ಆಲೋಚನೆಗಳಿಂದ, ಪ್ರೀತಿಯಿಂದ ಮಾತ್ರ ಆರೋಗ್ಯ ಚೆನ್ನಾಗಿರ್ಬೋದು. ಈ ಸಂಸ್ಥೆ ನಮ್ಮ ಮಹಾವತಾರ ಫೌಂಡೇಶನ್ ಏನು ಔಷಧ ರಹಿತ ಚಿಕಿತ್ಸೆ ಜೀವನ ಆಗಿದೆ. ಅಂತದ ಎಲ್ಲರೂ ಈ ವಿಷಯದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಔಷಧ ಇಲ್ಲದ ಜೀವನ ಮಾಡ್ಬೇಕು ಅನ್ನೋದು. ನಾನು ಈ ಸಂಸ್ಥೆಗೆ ಯಾವಾಗ ಬಂದೆ ಅಂದ್ರೆ 2024 ಮಾರ್ಚ್ 29 ನನಗೆ ಹೃದಯದ ತೊಂದರೆ ಆಗಿತ್ತು. ಅಂದ್ರೆ ಹೃದಯ ಕಾಯಿಲೆ, ಸ್ಟಂಟ್ ಹಾಕೋ
ಹಾಕಿದ್ದಾರೆ, ಅವತ್ತಿನ ದಿವಸ ಹಾಕಿದ್ದಾರೆ. ಹೀಗಾಗಿ ಹಾಕಿ ನನಗೆ 20 ಮಾತ್ರೆಗಳನ್ನು ಕೊಟ್ಟಿದ್ರು. ಆ 20 ಮಾತ್ರೆಗಳನ್ನ ನುಂಗೋದು ಅಂದ್ರೆ ಕಷ್ಟನಲ್ಲ. ನಮ್ಗೆ ಮೊದ್ಲಿಂದಾದ್ರೂ ಯಾವುದೇ ಮಾತ್ರೆ ನುಂಗೋ ಅಭ್ಯಾಸ ಇರ್ಲಿಲ್ಲ. ಅವತ್ತು ನನ್ಗೆ ಇದರಿಂದ ನನ್ನ ಜೀವನದಲ್ಲಿ ತುಂಬಾ ತೊಂದರೆ ಆಗ್ತಾಯಿತ್ತು. ಅಸಿಡಿಟಿ ಪ್ರಾಬ್ಲಮ್ ಆಗೋದು, ಊಟ ಹೋಗುದು, ಆಮೇಲೆ ಜೀವನವೇ ನನಗೆ ಬೇಜಾರ್ ಅನಿಸ್ತು. ಆಮೇಲೆ ಇದು ಏನ್ ಮಾಡಬೇಕಪ್ಪ ಅಂತೇಳಿ ವಿಚಾರ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಇನ್ನು ಮತ್ತೊಂದ್ಸಲ 3 ತಿಂಗಳು ಬಿಟ್ಟು ಬಾ ಅಂದ್ರು. 3 ತಿಂಗಳಲ್ಲ, ಏನಾದ್ರೂ ನಿಮ್ದು ನಮ್ಗ ಇನ್ಶೂರೆನ್ಸ್ ಇದ್ರೆ ಇನ್ನು 3 ತಿಂಗಳು ಬಿಟ್ಟು ಬಾ ಅಂದಾಗ, ಹೋದಾಗ ಇನ್ನೂ ಮತ್ತೊಂದ್ಸಲ ಚೆಕ್ ಮಾಡಿದಾಗ ಇನ್ನೊಂದು ಸ್ಟಂಟ್ ಹಾಕ್ಬೇಕಾಗತ್ತೆ. 40% ಇತ್ತು ಫಸ್ಟ್ ಟೈಮ್. ಅವಾಗ ಒಂದಕ್ಕೆ ಹಾಕಿದ್ದು ಇನ್ನೊಂದು ಆವಾಗ ನಾನಂದೆ ಏನೋ ವಿಚಾರಿಸ್ತೀನಿ ಅಂದ್ರು. ಅಲ್ಲದ್ರು ಇನ್ಶೂರೆನ್ಸ್ ಇದ್ರೆ ಇವತ್ತೇ ಅಡ್ಮಿಟ್ ಆಗ್ರಿ, ನಿಮ್ಗೆ ಇವತ್ತೇ ಮುಗಿಸ್ಬೇಕು, ಚೆಕ್ ಮಾಡಿ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ನನ್ಗೆ ಅದಕ್ಕೆ ಒಪ್ಪಿಗೆ ಆಗಲಾರ್ದೆ ನಾನು ವಾಪಸ್ ಬಂದೆ. ಮುಂದೆ ಇದೇ ರೀತಿ ನಂಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದ್ದಾಗ, ಅಂದ್ರೆ ಕಷ್ಟ ಬಂದಾಗ ವೆಂಕಟರಮಣ ಅಂತೀವಲ್ಲ, ನಾವು ಆ ಸಮಯದಾಗ ನಾನು ರಂಗನಾಥ್ ಗುರುಗಳನ್ನ ಮಾವತರ್ ಫೌಂಡೇಶನ್ ಹುಡುಕ್ಯಾಡ್ಕೊಂಡು ಹೋದೆ. ಅವರು ನನ್ಗೆ ಆ ಟೈಮ್ದಲ್ಲಿ ನನ್ನ ಎಲ್ಲ ಸಮಸ್ಯೆಗಳನ್ನು ಆಲಿಸಿ ನನಗ ಆಹಾರ ಪದ್ಧತಿ ಬಗ್ಗೆ ಮತ್ತು ಧ್ಯಾನ ಬಗ್ಗೆ ಒಂದು 4-5 ಮುದ್ರೆಗಳನ್ನ ಹೇಳ್ಕೊಟ್ರು. ಆ ಮುದ್ರೆಗಳನ್ನು ನಾ ಇವತ್ತಾದ್ರೂ ಪಾಲಿಸ್ಕೊಂಡು ಬಂದೀನಿ. ಹೀಗಾಗಿ ನನ್ನ ಆರೋಗ್ಯ ಸುಧಾರಿಸ್ತು. ಆಗ ಮುದ್ರೆಗಳನ್ನ ಮಾಡಿಕೊಂಡು 3-3.5 ತಿಂಗಳು ಅಥವಾ 4 ತಿಂಗಳಾಗಬೇಕು. ಪುನಃ ನಾನು ಹಾಸ್ಪಿಟಲ್ಗೆ ಹೋದಾಗ ನನ್ನ ಚೆಕ್ ಮಾಡಿದಾಗ ನನ್ನ BP ಆಯ್ತು, ಶುಗರ್ ಆಯ್ತು, ಆಮೇಲೆ ಹಾರ್ಟ್ ಬೀಟ್ ಆಯ್ತು, ಎಲ್ಲವೂ ನಾರ್ಮಲ್ ಅಂತ ಬಂತು. ಸಾಮಾನ್ಯ ಜನರಿಗೆ ಏನು ಇರ್ಬೇಕಾಗಿತ್ತು ಅಷ್ಟೇ ನನ್ಗೆ ನಾರ್ಮಲ್ ಅಂತ ಬಂತು. ಇದರಿಂದಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ರೋಗ ಬಂದ್ರೆ ಸಾಯುವುದಿಲ್ಲ, ಸಾವು ಬಂದ್ರೆ ಮಾತ್ರ ಸಾಯ್ತೀವಿ ಅನ್ನೋದು ನನ್ ಕನ್ಫರ್ಮ್ ಆಗ್ಬಿಡ್ತಾವ. ಆಮೇಲೆ ನಾವು ಯಾವಾಗಲೂ ಗುರುಗಳು ಹೇಳಿದಾಗ್ಲಿ ಏನಾಗ್ಲಿ ನಾವು ಜೀವನದಲ್ಲಿ ಪಾಲಿಸ್ಕೊಂಡು ಬಂದೀವಿ ಅಂದ್ರೆ ನಮ್ಮ ಜೀವನ ಅತ್ಯುತ್ತಮ ಆಗ್ತದ. ಆಮೇಲೆ ಔಷಧ ರಹಿತ ಜೀವನ ಸಾಗಿಸ್ಬಹುದು ಅನ್ನೋದು ನನ್ಗೆ ಈ ಸಂಸ್ಥೆಯಿಂದ ಅರ್ಥ ಆಗಿದೆ. ನನ್ಗೆ ಅಲ್ಲಿ ಹೋದಾಗ ಇನ್ನ ಹೇಳ್ಬೇಕಾಗಿದ್ ಬಹಳ ಇದಾವ, ಅವು ಬೇಡ. ಆಮೇಲೆ ಶಿವಂಬ ಚಿಕಿತ್ಸೆ ಅಂದ್ರೆ ನಾನು ಶಿವಂಬ ಚಿಕಿತ್ಸೆಯನ್ನು ಬೆಳಿಗ್ಗೆ ಒಂದ್ಸಲ ಮತ್ತು ಮಧ್ಯಾಹ್ನ 11:30-12 ಗಂಟೆ ಸುಮಾರು ಮಾಡ್ಕೊತೀನಿ. ಅದರಿಂದನೂ ಪರಿಣಾಮ ಆಗಿದೆ. ಆಮೇಲೆ ಸ್ವರ ವಿಜ್ಞಾನ ಪ್ರಕಾರ ನಾವು ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾವು ಮಾಡಿ ಎಡಗಡೆಯಿಂದ ಶ್ವಾಸ ತೆಗೆದುಕೊಂಡು ದೂರ ಪ್ರಯಾಣ ಮಾಡ್ಬೇಕಾದಾಗ ನಾವು ಅದನ್ನು ಕೂಡ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ವಿ. ಮತ್ತೆ ಒಂದು ಸ್ವರವನ್ನು 55 ಸಲ ಎಡಗಡೆಯಿಂದ ನಾವು ತೆಗೆದುಕೊಂಡು 55 ಸಲ ತೆಗೆದುಕೊಳ್ಬೇಕು. ದೀರ್ಘವಾಗಿ ತಗೊಂಡು ನಿಧಾನವಾಗಿ ಬಿಟ್ಟಾಗ ಅದು ಕೂಡ ನಮ್ದೇನಾದ್ರೂ ಸಂಕಲ್ಪ ಇದ್ರೆ ಅದು ಸಿದ್ಧಿ ಆಗುತ್ತೆ. ಅದರಿಂದ 55 ಸಲ ಮಾತ್ರ ಮಾಡ್ಕೋಬೇಕು. ಅದೊಂದು ಕೂಡ ನನಗೆ. ಆಮೇಲೆ ಶಿವಂಬ ಪ್ರಕಾರ ಹೇಳ್ಬೇಕಂದ್ರೆ ನಮ್ಮ ಯಜಮಾನ್ರಿಗೆ 10-15 ವರ್ಷದಿಂದನು ಬೆರಳುಗಳಲ್ಲಿ ಇಸುಬ್ ಅಂತ ತುರ್ಸ್ತಾ ಇತ್ತು. ಅದೆಲ್ಲ ಯಾವುದೋ ಟ್ರೀಟ್ಮೆಂಟ್ ಕೊಟ್ಟರು ಸರಿಯಾಗಿರ್ಲಿಲ್ಲ. ಅದನ್ನು ಕೂಡ ಅವರು ಒಂದ್ಸಲ ನಾನು ಈ ಹೇಳಿದ ಪ್ರಯತ್ನ ಮಾಡೋದು ನೋಡ್ರಿ ಅಂತ ಹೇಳಿದ್ದವ್ರಿಗೆ ಒಂದು ಪಾತ್ರೆ ಬಟ್ಲಲ್ಲಿಟ್ಟು ಡಿಪ್ ಮಾಡ್ಲಿಕ್ಕೆ ಹೇಳಿದೆ. ಅದರಿಂದ ಮುಂದೆ 1-2 ದಿವಸದಿಂದ ಅದು ಕಡಿಮೆ ಆಗಿ ಇದುವರೆಗೂ ಇಲ್ಲ. ಅದು ಕೂಡ ಈ ರೀತಿ ಉಪಯೋಗ ಆಗಿದೆ ನಮ್ಮ ಜೀವನದಲ್ಲಿ. ನಾನು ಮುದ್ರೆಗಳನ್ನ ಅಳವಡಿಸಿಕೊಂಡಿದ್ದ ಬಗ್ಗೆ ಇವತ್ತು ನಾವು 1-2 ಮುದ್ರೆಗಳನ್ನ ಮಾತ್ರ ಹೇಳ್ತೀನಿ. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ 1-2 ಮುದ್ರೆಗಳನ್ನ ಮಾತ್ರ ಹೇಳ್ತೀನಿ. ನನಗೆ ಹೋದಾಗ ಅವರು ನನಗೆ ಲಿಂಗ ಮುದ್ರೆಯನ್ನು ಹೇಳ್ಕೊಟ್ರು. ಅಪಾನ ಮುದ್ರೆ, ಅಪಾನ ವಾಯು ಮುದ್ರೆ, ಆಮೇಲೆ ಪ್ರಾಣಾಯಾಮ, ಇವುಗಳನ್ನ ಮಾಡ್ಲಿಕ್ಕೆ ಹೇಳ್ಕೊಟ್ರು ಮಾವತರ್ ಫೌಂಡೇಶನ್ ಭೇಟಿ ನೀಡಿದಾಗ. ಅದ ಮೊದಲೇ ಲಿಂಗ ಮುದ್ರೆ ಹೇಳ್ತೀನಿ. ಈ ಲಿಂಗ ಮುದ್ರೆ ಅಂದ್ರೆ ಎಡಗೈಯಲ್ಲಿ ಬಲಗೈ ಹೆಬ್ಬೆರಳನ್ನು ಈ ರೀತಿ ಇಟ್ಟು ತೋರು ಬೆರಳು ಕಾಣಿಸ್ತದೆ ಅಲ್ಲ ಮೇಡಮ್? ಕಾಣಿಸ್ತದೇನಾ? ತೋರು ಬೆರಳು ಹೆಬ್ಬೆರಳಿಂದ ಕಾಣಿಸ್ತಿದೆ. ತೋರು ಬೆರಳು ಮತ್ತು ಹೆಬ್ಬೆರಳಿನಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಳ್ಬೇಕು. ಇದರಿಂದ ಯಾವ ಪ್ರಯೋಜನ ಅದ ಅಂದ್ರ ನಮ್ಮ ನರಗಳಲ್ಲಿ ಶಕ್ತಿ ಹೆಚ್ಚಿಸ್ತದ. ಆಮೇಲೆ ಶರೀರದಲ್ಲಿ ಶಾಖ ಉತ್ಪತ್ತಿ ಆಗ್ತದೆ. ಈಗ ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಅಂದ್ಕೊಳ್ಳಿ, ನಮ್ ಹಾರ್ಟ್ ನಲ್ಲಿ ತಂಪು ವಾತಾವರಣ ಆಗಿರ್ತದೆ. ಅದಕ್ಕೆ ಈ ಶರೀರದಲ್ಲಿ ಶಾಖ ಉತ್ಪತ್ತಿ. ಹಾಗ ಮತ್ ನೆಗಡಿ, ಕೆಮ್ಮು ಇವೆಲ್ಲ ಇರ್ತಾವಲ್ಲ, ಅದು ತಲೆನೋವು, ಈ ಮುದ್ರೆ ಮಾಡಿಕೊಳ್ಳೋದ್ರಿಂದ ಅದು ಹೋಗುತ್ತೆ. ಅಸ್ತಮಾ ನಿವಾರಣೆ ಆಗ್ತದೆ. ಹಾಗೂ ದೇಹದಲ್ಲಿ ಹೆಚ್ಚಿದ ಕೊಬ್ಬು ಕೂಡ ಕರಗ್ತದೆ. ಶರೀರದ ತೂಕ ಕಡಿಮೆ ಆಗ್ತದೆ. ಮಾನವನಲ್ಲಿ ಶಕ್ತಿ ಹೆಚ್ಚಿಸ್ತದೆ. ಮತ್ತು ಲೈಂಗಿಕ ನಿಶಕ್ತಿ ಕೂಡ ದೂರ ಆಗ್ತದೆ. ಇದ್ರಲ್ಲಿ ನಾವು ಸಾತ್ವಿಕ ಆಹಾರ ಮಾತ್ರ ತಗೋಬೇಕು, ಮಸಾಲೆ ಪದಾರ್ಥವನ್ನು ತಗೋಬಾರ್ದು ಅಂತ ಹೇಳಿದ್ರು. ಈ ಒಂದು ಮುದ್ರೆಯಿಂದ ಈ ರೀತಿ ಪ್ರಯೋಜನ ಇದೆ. ನಂತರ ಅಪಾನ ಮುದ್ರೆ ಎಲ್ಲರಿಗೂ ಇದು ಗೊತ್ತಿದ್ದೇ ಇದೆ.
ಆದ್ರೂ ಒಂದ್ಸಲ ತೋರಿಸ್ತಾ ಇದ್ದೀನಿ. ಯಾವ್ದಂದ್ರೆ ಹೆಬ್ಬೆರಳಿಗೆ ಮಧ್ಯದ ಬೆರಳು ಮತ್ತು ಉಂಗುರ ಬೆರಳು ಹಚ್ಚಿ ಈ ರೀತಿ ಇಟ್ಕೊಳ್ಬೇಕು. ಅಪಾನ ಮುದ್ರೆ. ಹೆಬ್ಬೆರಳಿಗೆ ಮಧ್ಯದ ಬೆರಳು ಮತ್ತು ಉಂಗುರ ಬೆರಳನ್ನು ಸ್ಪರ್ಶಿಸಿದಾಗ ಇವು ಸ್ಪರ್ಶ ಮಾಡಿದ್ರಲ್ಲಿ ಎಷ್ಟೋ ಶಕ್ತಿ ಇದೆ. ಅಲ್ಲಿ ನಮ್ಮಲ್ಲಿ ವಿದ್ಯುತ್ ಅಯಸ್ಕಾಂತದಂತೆ ಆ ನರಗಳಿಗೆಲ್ಲ ಸಂಬಂಧಿಸಿದಂತೆ ಇದು ಪರಿಣಾಮಕಾರಿಯಾಗಿ ಮಾಡ್ತದೆ. ಈ ಅಪಾನ ಮುದ್ರೆಯನ್ನು ಇಟ್ಟುಕೊಂಡ್ರ ಇದರಿಂದ ಏನ್ ಪ್ರಯೋಜನ ಆಯ್ತಂದ್ರೆ ಸಕ್ಕರೆ ಕಾಯಿಲೆ, ಡಯಾಬಿಟ್ ನಿವಾರಣೆ, ದೇಹದಲ್ಲಿ ಎಲ್ಲ ವಿಧವಾದ ಕಶ್ಮಲೆ, ಅಪಾನ ಅಂದ್ರೆ ಕೆಳಗಡೆ ಭಾಗ, ಹೊಟ್ಟೆಯ ಕೆಳಭಾಗದಿಂದ ಹೋಗ್ತದೆ. ದೇಹದಲ್ಲಿ ಎಲ್ಲ ವಿಧವಾದ ಕಶ್ಮಲ ವಸ್ತುಗಳು ಅಂದ್ರೆ ಮಲ ಮತ್ತು ಮೂತ್ರಗಳು ವಿಸರ್ಜನೆ ಆಗ್ತದೆ. ದೇಹದಲ್ಲಿ ಇರೋ ವಿಷ ವಸ್ತುಗಳು, ಟಾಕ್ಸಿನ್ಸ್ ಏನದಲ್ಲ ಅದು ಕೂಡ ಈ ಮುದ್ರೆಯನ್ನು ಮಾಡಿಕೊಳ್ಳೋದ್ರಿಂದ ಹೋಗುತ್ತೆ. ಇದು ದೊಡ್ಡ ಕರಳಲ್ಲಿರುವಂತ ಸಮಸ್ಯೆಯನ್ನು ಕೂಡ ಪರಿಹರಿಸ್ತದೆ. ಮಲಬದ್ಧತೆ ನಿವಾರಣೆ ಆಗ್ತದೆ. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿ ಸಿಗ್ತದೆ. ಆಮೇಲೆ ಉಪ್ಪಿನ ಅಂಶ ಮತ್ತು ಸಕ್ಕರೆ ಅಂಶ ಇರೋದು ಕೂಡ ಇದು ಮಾಡಿಕೊಳ್ಳೋದ್ರಿಂದ ಅದು ನಿರ್ಗಮನ ಆಗ್ತದೆ. ಇದು ಎಲ್ಲ ಕೂಡ ನಾವು ಕುಳಿತುಕೊಂಡೇ 10-15 ನಿಮಿಷ ಅಂತೂ ಕನಿಷ್ಠ ಮಾಡ್ಬೇಕು. ಕೇವಲ 1-2 ಮಿನಿಟ್ ಮಾಡಿ ಬಿಟ್ಟಿನಂದ್ರೆ ಅದರಿಂದ ಲಾಭವಿರುವುದಿಲ್ಲ. ಕನಿಷ್ಠ 15 ನಿಮಿಷ ಅಂತೆ 3 ಸಮಯದಲ್ಲಿ ಮಾಡಿಕೊಂಡಾಗ ಅದರಿಂದ ಪ್ರಯೋಜನ ಸಿಗ್ತದಂತ ಹೇಳ್ಬಾರ್ದು. ಇದು ನನ್ಗೆ ಪ್ರಯೋಜನ ಆಗಿದೆ. ನನ್ನಲ್ಲಿ ಅದೇ ಹೇಳಿದ್ದೆಲ್ಲ, ಫಸ್ಟ್ನೇ ಹೇಳಿದ್ದೇನೆ, ಈ ಮುದ್ರೆಗಳು ಮಾಡಿಕೊಳ್ಳೋದ್ರಿಂದ ನನ್ನ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಕಂಡು ಬಂದಿದೆ. ಈಗ ನಾನು ಕೇವಲ 5 ಮಾತ್ರೆಗಳಿಗೆ ಮಾತ್ರ ಬಂದಿದ್ದೀನಿ. 20 ಮಾತ್ರೆ ಹೋಗಿ 20 ಮಾತ್ರೆ ತೆಗೆದು 5ರಲ್ಲಿ 2 ಮಾತ್ರೆ ಇದ್ದಾವೆ. ಅಪಾನ ವಾಯು ಮುದ್ರೆಯನ್ನು ಹೇಳಿದ್ರು. ಮತ್ತೆ ಅಪಾನ ವಾಯು ಮುದ್ರೆ ಅಂದ್ರೆ ತೋರ್ ಬೆರಳಿನ ಈ ಹೆಬ್ಬೆರಳಿನ ಕೆಳಗಿಟ್ಟು ಇದು ಹೃದಯ ಮುದ್ರೆ ಮತ್ತು ಮೃತ ಸಂಜೀವಿನಿ ಮುದ್ರೆ ಎರಡೂ ಕೈಗಳಲ್ಲಿ ಮಾಡಬೇಕಿದೆ. ಯಾವ್ದಂದ್ರೆ ಹೆಬ್ಬೆರಳಿನ ಕೆಳಗೆ ತೋರ್ ಬೆರಳಿಟ್ಟು ಮಧ್ಯದ ಬೆರಳು ಮತ್ತು ಉಂಗುರ ಬೆರಳನ್ನು ಈ ಹೆಬ್ಬೆರಳಿಗೆ ಹಚ್ಚಿ ಕಿರು ಬೆರಳು ಮಾತ್ರ ನೇರವಾಗಿರ್ಬೇಕು. ಇದು ಹೃದಯ ಮುದ್ರೆ, ಮೃತ ಸಂಜೀವಿನಿ ಮುದ್ರೆ. ಇದು ನಮ್ಮ ಜೀವನನ ಏನಾದರೂ ಹೃದಯಾಘಾತ ಆದಾಗ ಮನೆಯಲ್ಲಿ ಯಾರೇ ಇದ್ದವರು ಅವ್ರಿಗೆ ಕಂಡು ಬಂದಾಗ ಈ ರೀತಿ ಈ ಬೆರಳಿಗೆ ರಬ್ಬರ್ ಸುತ್ತಿ 6 ಗಂಟೆವರೆಗೆ ಅವರ ಆಸ್ಪತ್ರೆಗೆ ಒಯ್ಯುವುದಾದ್ರೆ ಅವರ ಜೀವನವನ್ನು ಉಳಿಸಬಹುದು. ಈ ಮುದ್ರೆಯನ್ನು ಮಾಡಿಕೊಳ್ಳ ಪ್ರತಿಯೊಬ್ರು ಈ ಮುದ್ರೆಯನ್ನು ಅಳವಡಿಸ್ಕೋಬೇಕು. ಇತ್ತೀಚೆಗೆ ಯಾಕಂದ್ರೆ ಹೃದಯ ಕಾಯಿಲೆ ಜಾಸ್ತಿ ಆಗಿರೋದ್ರಿಂದ ಈ ಮುದ್ರೆ ಮಾಡೋದ್ರಿಂದ ಅವರ ಜೀವನದಲ್ಲಿ ಹೃದಯಾಘಾತ ಆಗ್ಲಿಕ್ಕಿಲ್ಲ, ಆಗದೇ ಇರುತ್ತದೆ. ಈ ಸಮಸ್ಯೆ ಗ್ಯಾರಂಟಿ ಹೇಳ್ಬೋದು ಇದರಿಂದ, ಈ ರೀತಿ ಮುದ್ರೆಗಳು ಮಾಡಿಕೊಂಡ್ರೆ. ಅದ್ರ ಜೊತೆಗೆ ಆಹಾರನೂ ಕೂಡ ಇರ್ಬೇಕು. ಆಹಾರನು ಮಿತಾಹಾರ ತಗೋಬೇಕು. ಆಮೇಲೆ ಸಾತ್ವಿಕ ಆಹಾರ ಇರ್ಬೇಕಂತ ಹೇಳ್ತೀವಿ. ಹೃದಯ ರೋಗಗಳಿಗೆ ಇದೊಂದು ವರದಾನ ಆಗಿದೆ ಈ ಮುದ್ರೆ. ಹೃದಯಾಘಾತವನ್ನು ತಡೀತದೆ. ಆಮೇಲೆ ತಲೆನೋವು, ರಕ್ತದೊತ್ತಡ ಮತ್ತು ದೇಹದಲ್ಲಿ ಏನಾದ್ರು ವಾಯು ಇರ್ತಾರೆ ಅದು ಹೋಗುತ್ತೆ. ಇದು ಆಪರೇಷನ್ ಸರ್ಜರಿ ಮಾಡ್ಲಾರ್ದಂಗ ಈ ಮುದ್ರೆ ಆಗ್ತದೆ. ಇದನ್ನ ಮಾಡ್ಕೋತ 15-20 ನಿಮಿಷ ಮಾಡಿದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ಮುಂದೆ ಬರೋದಾಗ ಆಪರೇಷನ್ ಅನ್ನು ಸರ್ಜರಿ ಆಗ್ಲಾರ್ದಂಗೆ ಸರ್ಜರಿಯನ್ನು ತಪ್ಪಿಸಬಹುದು ಅಂತ ಹೇಳ್ಬೋದು. ಇದನ್ನೆಲ್ಲಾನು ನಾವು ಉಸಿರಾಟದೊಂದಿಗೆ ಮಾಡಿದಾಗ ಅದಕ್ಕೆ ಹೆಚ್ಚಿನ ಪರಿಣಾಮ ಸಿಗ್ತದೆ. ದೀರ್ಘಕಾಲದ ಉಸಿರಾಟ ಹಾಗೂ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಈ ಮುದ್ರೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದ್ರ ಜೊತೆ ಶಂಖ ಮುದ್ರೆಯನ್ನು ಕೂಡ ಹೇಳಿದ್ರು. ಶಂಖ ಮುದ್ರೆ ಅಂದ್ರೆ ಇಲ್ಲಿದೆ. ಇದು ಎಡಗೈಯಲ್ಲಿ ಹೆಬ್ಬೆರಳನ್ನು ಮಡಚಿ ಆಮೇಲೆ ಬಲಗೈಯದ ತೋರ್ ಬೆರಳು ಅಥವಾ ಮುದ್ದದ ಬೆರಳನ್ನು ಇಟ್ಕೊಳ್ತು. ಕಾಣಿಸ್ತಾ ಇದೆ, ಎಲ್ಲಾರು ಗೊತ್ತಿರಬಹುದು. ಈ ರೀತಿ ಮಾಡ್ಬೇಕು. ಇದು ಶಂಖ ಮುದ್ರೆಯನ್ನು ಕೂಡ ನಮ್ಮ ದಿನನಿತ್ಯದ ಆರೋಗ್ಯದ ಮೇಲೆ ಚೆನ್ನಾಗಿ ಪರಿಣಾಮ ಬೀರ್ತದೆ ಮಾಡಿಕೊಂಡು ಹೋದ್ರೆ. ಇದನ್ನು ಕೂಡ ನಾವು ಯೋಗದಲ್ಲಿ ಕೂಡ ಇದು ತೋರಿಸಿ, ಸ್ವಲ್ಪ ಕೈ ಮೇಲ್ಭಾಗದಲ್ಲಿ ಇಟ್ಟು ತೋರಿಸಿ, ಮತ್ತೆ ಪ್ರಿಂಟ್ ಅಲ್ಲಿ ತೋರಿಸಿ. ಪ್ರಿಂಟ್ ಅಲ್ಲಿ ಒಂದ್ ನಿಮಿಷ ತೋರಿಸಿ ಹಾಗೆ. ಈಗ ಇಲ್ಲಿ ಇಟ್ಕೊಂಡು ಈ ಎಡಗೈಯಲ್ಲಿ ಇದು ಹೆಬ್ಬೆರಳು ಇಡ್ಬೇಕು. ಆಮೇಲೆ ಇವನ್ನ ಇಲ್ಲಿ ಮುಚ್ಚಬೇಕು. ಇವು ಬಲಗೈಯದ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನ ಈ ಎಡಗೈ ಹೆಬ್ಬೆರಳಿಗೆ ಅಂಟಿಸ್ಬೇಕು. ಎಡಗೈಯಲ್ಲಿ ಬಲ ಹೆಬ್ಬೆರಳನ್ನಿಟ್ಟು ಕ್ಲೋಸ್ ಮಾಡ್ಬೇಕು ಎಲ್ಲಾ ಬಟ್ಟುಗಳನ್ನು, 4 ಬಟ್ಟು. ಇದು ಹೆಬ್ಬೆರಳು ಒಂದೇ ನೇರವಾಗಿರ್ಬೇಕು. ಆಮೇಲೆ ಬಲಗೈಯದ ತೋರ್ ಬೆರಳು ಮಧ್ಯದ ಬೆರಳಿಂದ ಇವುಗಳನ್ನು ಹಿಡಿದುಕೊಳ್ಬೇಕು. ನೋಡಿ, ಗೊತ್ತಾಯ್ತಾ? ಕಾಣಿಸ್ತದೇನಾ? ಓಕೆ ಮೇಡಮ್, ಕಾಣಿಸ್ತೇನೆ. ಕರೆಕ್ಟ್ ಆಗಿ ತೋರಿಸಿದ್ದೀರಾ ಮೇಡಮ್. ಓಕೆ ಓಕೆ. ಇದು ಥೈರಾಯ್ಡ್ ಗ್ರಂಥಿಗಳ ನಿವಾರಣೆ ಆಗುತ್ತದೆ. ಹಾಗೂ ನಮ್ಮಲ್ಲಿ ಧ್ವನಿ ದೋಷ ಏನಾದ್ರೂ ನಿವಾರಣೆ ಆಗುತ್ತದೆ. ಬಾಯಿಯಲ್ಲಿ ಹುಣ್ಣು ಆಗಿದ್ರು ಕೂಡ ಇದು
ನಿವಾರಣೆ ಮಾಡ್ಕೋಬಹುದು. ಗಾಯಕರಿಗೆ ಮತ್ತು ಕಂಠ ಮಾಧುರ್ಯ ಸಹ ಆಗುತ್ತದೆ. ಭಾಷಣಕಾರರಿಗೆ ಧ್ವನಿ ಚಿಕಿತ್ಸೆಯನ್ನು ಮಾಡಿಕೊಂಡಾಗ ಚೈತನ್ಯ ಸಿಗ್ತದೆ ಅವರಲ್ಲಿ. ಈ ಮಾಡೋದ್ರಿಂದ ಜೀರ್ಣ ಶಕ್ತಿ ಉದ್ದೀಪನ ಆಗ್ತದೆ. ಆಮೇಲೆ ಈ ವಿಶುದ್ಧಿ ಚಕ್ರವು ಕೂಡ ಆಕ್ಟಿವ್ ಮಾಡ್ಕೊಳ್ಳಿಕ್ಕೆ ಈ ಮುದ್ರೆ ಸಹಾಯಕವಾಗಿದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೆರಡು ಹೇಳಲಿಕ್ಕೆ ಬಯಸ್ತೀನಿ, ಅವಕಾಶ ಇದ್ರೆ. ಹೇಳಿ ಮೇಡಮ್. ಪ್ರಾಣವಾಯು ಆ ಹೇಳಿ ಮೇಡಮ್. ಇನ್ನು ಹೇಳ್ಬೋದು. 5 ಮಿನಿಟ್ಸ್. ಆ ಊಟವಾದ ನಂತರ ಏನ್ ಮಾಡ್ಕೋಬೇಕಂದ್ರೆ, ಡೈಲಿ ನಾವು 3 ಟೈಮ್ ಯಾವಾಗಾದ್ರೂ ನಾಷ್ಟ ಮಾಡಿರ್ಲಿ, ಆಮೇಲೆ ಮಧ್ಯಾಹ್ನ ಊಟ, ಸಾಯಂಕಾಲ ಊಟ ಅವು ಮಾಡಿದಾಗ ಕೂಡ ಅವಶ್ಯವಾಗಿ ಏನ್ ವಾಯು ಮುದ್ರೆ, ಅಪಾನ ಮುದ್ರೆ, ಸಮಾನ ಮುದ್ರೆಯನ್ನು ಮಾಡ್ಕೊಂಡ್ರೆ ನಮ್ಗೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ನಾವು ಧ್ಯಾನ ಮಾಡೋರಿಗೆ ಈ ರೀತಿ ಇವುಗಳನ್ನ ಅಳವಡಿಸ್ಕೊಂಡ್ರೆ ನಮ್ಗದು ಬರೋದಿಲ್ಲ. ವಾಯು ಮುದ್ರೆ ಅಂದ್ರೆ, ಒಂದ ನಿಮಿಷ. ವಾಯು ಮುದ್ರೆ ಇದು ಗೊತ್ತಿದೆ ಅಲ್ಲ, ಇದು ವಾಯು ಮುದ್ರೆ. ತೋರ್ಬೆರಳನ್ನು ಹೆಬ್ಬೆರಳಿನ ಕೆಳಗಿಡುವುದು ವಾಯು ಮುದ್ರೆ ಆಗಿದೆ. ಈ ವಾಯು ಮುದ್ರೆ ಮಾಡ್ಕೊಳ್ಳೋದ್ರಿಂದ ದೇಹದಲ್ಲಿರುವ ವಾಯು ಹೋಗ್ತದ. ಮಂಡಿ ನೋವು, ಕೀಲು ನೋವು ನಿವಾರಣೆ ಆಗ್ತವ. ಆಮೇಲೆ ನಮ್ಗೆ ಯಾವ್ದ ದೇಹದಲ್ಲಿ ನೋವುಗಳಿದ್ರು ಅವು ಕೂಡ ಈ ವಾಯು ಮುದ್ರೆ ಮಾಡಿಕೊಂಡು ನಮ್ಮಲ್ಲಿರುವ ಅದು ಕಡಿಮೆ ಆಗ್ತದ ಅಂತ ಹೇಳ್ಬೋದು. ವಾಯು ತತ್ವ ಹೊರಗೆ ಹೋಗ್ತದೆ. ಎಲ್ಲ ಯಾವ್ದಾದ್ರು ಹೆಚ್ಚಿಗಿದ್ರೆ ಮಾತ್ರ ಹೊರಗೆ ಹೋಗ್ತದೆ. ಅಪಾನ ವಾಯು ಮಾಡ್ಕೋದಂತ ಹೇಳಿದಿಲ್ಲ ನಮ್ಗೆ. ಈಗಾಗಲೇ ಅಪಾನ ವಾಯುದ ಸಮಸ್ಯೆಗಳನ್ನೇ, ಇದು ಸಕ್ಕರೆ ಕಾಯಿಲೆ ಆಯ್ತು, ಎಲ್ಲಕ್ಕೂ ಅದು ಅನುಕೂಲಕರವಾಗಿದೆ. ಆಮೇಲೆ ಸಮಾನ ಮುದ್ರೆ ಅಂದ್ರೆ ಇದು ಈ ರೀತಿ ಎಲ್ಲಾ 5 ಬೆರಳುಗಳನ್ನು ಕೂಡಿಸಿ ಒಂದ್ ಕಡೆ, ಇವೆಲ್ಲ ಏನಾಗೋದು, ನಮ್ಮ ಪ್ರತಿಯೊಂದು ಅವು ಬೆರಳುಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ. ಇದನ್ನ ಮಾಡ್ಕೊಂಡ ಇವು ನರಗಳಿಗೆ 72,000 ನಾಡಿಗಳಿಗೆ ಎಲ್ಲಾನು ಇದು ಹರಿದಾಡಿ ನಮ್ಮಲ್ಲಿ ವಾಯುವನ್ನು ಎಲ್ಲಾ ತತ್ವಗಳನ್ನು ಸಮಾನತ್ರಗೊಳಿಸ್ತದ ಅಂತ ಹೇಳ್ಬೋದು. ಸಮಾನ ಮುದ್ರೆಯಿಂದ ರಕ್ತ ಪರಿಚಲನೆ ಸರಿ ಆಗ್ತದೆ. ಆಮೇಲೆ ಎಲ್ಲಾ ತತ್ವಗಳು ಇದರಲ್ಲಿ ಅಡಕವಾಗ್ಯಾವ. ಹಾಗೆ ಯಾವ್ಯಾವ ತತ್ವಗಳು ಬೇಕು ನಮ್ಗೆ ಶರೀರಕ್ಕೆ, ಆ ತತ್ವಗಳನ್ನು ಸಮ ಪ್ರಮಾಣದಲ್ಲಿ ಒಯ್ಯುತ್ತೆ. ಇದರಿಂದ ಬುದ್ಧಿ ಚೈತನ್ಯಗೊಳ್ತಾಗ್ತದೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಆಗ್ತದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಲಾಸ್ಟ್ ಹೇಳ್ಬೇಕಂದ್ರೆ, ಸಕ್ಕರೆ ಕಾಯಿಲೆ ಇರೋರು ಎಡಗೈಯಲ್ಲಿ ಸೂರ್ಯ ಮುದ್ರೆ, ಆಮೇಲೆ ಬಲಗೈಯಲ್ಲಿ ಅಪಾನ ಮುದ್ರೆ ಮಾಡಿದ್ರೆ, ಇದು ಕೇವಲ 1 ತಿಂಗಳ ಇದನ್ನ ಪ್ರಾಕ್ಟೀಸ್ ಮಾಡಿದಲ್ಲಿ ಅವರಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಹೋದಲ್ಲಿ ನಮ್ಮಲ್ಲಿ ಸಕ್ಕರೆ ಪ್ರಮಾಣ ಪೂರ್ಣ ನಾರ್ಮಲ್ ಬರುತ್ತದಂತ ರಿಪೋರ್ಟ್ ಸಹ ಬರುತ್ತೆ, ಈ ರೀತಿ ಇದನ್ನ ಮಾಡ್ಕೊಂಡಿದ್ರಿಂದ. ಆಮೇಲೆ ಲಾಸ್ಟ್ ಯಾವ್ದಾದ್ರು ಎಲ್ಲಾ ಮುದ್ರೆಗಳನ್ನ ಮಾಡಿದ್ಮೇಲೆ ನಾವು ಪ್ರಾಣ ಮುದ್ರೆಯನ್ನು ಮಾಡಲೇಬೇಕು. ಪ್ರಾಣ ಮುದ್ರೆ ನೋಡಿ, ಇದು ಈ ರೀತಿ, ಇದು ಎಲ್ಲರಿಗೂ ಗೊತ್ತೇ ಇದೆ, ಆದ್ರೂ ಒಂದ್ಸಲ ತೋರಿಸ್ತಾ ಇದ್ದೀನಿ. ಹೆಬ್ಬೆರಳಿಗೆ ಉಂಗುರ ಬೆರಳು ಮತ್ತು ಕಿರುಬೆರಳು ಅಂಟಿಸಿ, ಆಮೇಲೆ ಇದು ಮಧ್ಯದ ಬೆರಳು ತೋರ್ಬೆರಳನ್ನು ನೇರಾಗಿ ಇಟ್ಕೊಳ್ಬೇಕು. ಇದು ಪ್ರಾಣ ಮುದ್ರೆ. ಈ ಪ್ರಾಣ ಮುದ್ರೆಯಿಂದ ಏನಾಗ್ತದೆ ಅಂದ್ರೆ, ಇದನ್ನ ಎಲ್ಲರೂ ಮಾಡ್ಬೋದು. ಇದರಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸ್ಬೋದು. ನಮ್ಮಲ್ಲಿ ಎನರ್ಜಿ ಹೆಚ್ಚಾಗುತ್ತದೆ, ರೋಗ ನಿರೋಧಕ ಶಕ್ತಿ ಬರುತ್ತದೆ ಅಂತ ಹೇಳ್ಬೋದು. ದೇಹದ ಎಲ್ಲ ಸ್ಥಳದಲ್ಲಿ ಶಕ್ತಿ ಹೆಚ್ಚಿಸುವುದು ಆಗಿದೆ ಅಂತ ಹೇಳ್ಬೋದು. ಮತ್ತು ಈ ಎಲ್ಲ ಮುದ್ರೆ ಮಾಡಿದ ನಂತರ ಪ್ರಾಣ ಮುದ್ರೆಯನ್ನು ಅವಶ್ಯವಾಗಿ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನ ಅವಕಾಶ ಕೊಟ್ಟಿದ್ದಕ್ಕಾಗಿ ಹೀಗೆ ನನ್ನ ಜೀವನದಲ್ಲಿ ಮಹಾವತಾರ್ ಫೌಂಡೇಶನ್ ತುಂಬಾ ಉಪಯೋಗ ಪಡ್ಕೊಂಡೇನಿ. ಇದರಿಂದಾಗಿ ನನ್ಗ ಯಾವ್ದಾದ್ರು ಧ್ಯಾನ ಯಜ್ಞದಲ್ಲಿ ಪಾಲ್ಗೊಳ್ಳೋಕ್ ಅವಕಾಶ ಆಯ್ತು. ಇಲ್ಲಾಂದ್ರೆ ನನ್ಗೆ ಮನೆಯಲ್ಲೇ ಹಾಗೆ ಕೂಡ್ಬೇಕಾಗಿತ್ತು. ಇವ್ ಮಾಡಿಕೊಳ್ಳದೆ ಇದ್ರಲ್ಲಿ ನನ್ನ ಆರೋಗ್ಯ ಸುಧಾರಿಸಿದೆ ಅಂತ ಹೇಳ್ಕೊತ, ಆಮೇಲೆ ಹುಬ್ಬಳ್ಳಿ ಕಾರ್ಯಕ್ರಮ, ಬಾಗಲಕೋಟೆ ಕಾರ್ಯಕ್ರಮ, ತಿರುವಣ್ಣಾಮಲೈ ಕಾರ್ಯಕ್ರಮದಲ್ಲಿ ನಾನು ಹಾಜರಾಗಿದ್ದೆ. ತಿರುವಣ್ಣಾಮಲೈ ಕಾರ್ಯಕ್ರಮಕ್ಕೆ ನನಗೆ ಹೋಗಲು ಅವಕಾಶ ಇರಲಿಲ್ಲ, ಯಾಕಂದ್ರೆ ಫಸ್ಟ್ ನನ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಿದ್ದು ತಿರುವಣ್ಣಾಮಲೈಗೆ ಹೋದಾಗ. ಆಮೇಲೆ ಅದಕ್ಕಾಗಿ ನಾನು ಯಾರು ಅವಕಾಶ ಕೊಡ್ತಿರ್ಲಿಲ್ಲ. ನಾನೇನು ಹೇಳಿದೆ, ಹೋದ್ರೆ ಹೋಗಿಬಿಡುತ್ತೇನೆ, ಇದ್ರೆ ಇರುತ್ತೇನೆ, ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಸಿದ್ಧಳಾಗಿ ನಾನು ಹೋಗಿ ಬಂದೆ. ಈ ರೀತಿ ನಾನು 2 ವರ್ಷದಲ್ಲಿ ನನ್ನ ಎಲ್ಲಾ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗಿದೆ ಅಂತ ನಾನು ಹೇಳ್ತೇನೆ. ರಂಗನಾಥ್ ಗುರೂಜಿಗೆ, ಮಹಾವತಾರ್ ಫೌಂಡೇಶನ್ಗೆ ತುಂಬಾ ಧನ್ಯವಾದಗಳನ್ನ ಈ ಮುಖಾಂತರ ತಿಳಿಸಿ ನಾನು ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ.